ಸ್ನೇಹಿತರಿಗೆ ಎಲ್ಲ ಮೀಡಿಯಾ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೀವು ಟೈಮ್ ಕೊಟ್ಟು ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನು ಈ ಸಿನಿಮಾದಲ್ಲಿ ಒಬ್ಬ ಸ್ಟೂಡೆಂಟ್, ಯಾಕೆಂದರೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದಂಥ ಡೈರೆಕ್ಟರ್ ನಮ್ಮ AP ಅರ್ಜುನ್ ಅವರು. ಸೊ ನನಗೆ ಇನ್ನೂ ಒಂದು ಸಿನಿಮಾ ನಾವು ಒಟ್ಟಿಗೆ ಮಾಡ್ತಾ ಇದ್ದೀವಿ ಅಂದ್ರೇ ಒಂದು ಖುಷಿ ವಿಚಾರ. ಇದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದು ನಮ್ಮ ಪ್ರೊಡ್ಯೂಸರ್ ಉದಯ್ ಸರ್. ಈ ಸಿನಿಮಾದಲ್ಲಿ ನನ್ನ ಫಸ್ಟ್ ಮೂವಿಯಲ್ಲಿ ನಾನು ಮಾಡಿದಾಗ ಯಾರ್ಯಾರಿದ್ರು ಟೆಕ್ನಿಷಿಯನ್ಸ್ ಲೈಕ್ ರವಿ ವರ್ಮಾ ಸರ್, ಇಮ್ರಾನ್ ಮಾಸ್ಟರ್, ಮುರಳಿ ಮಾಸ್ಟರ್, ಸತ್ಯ ಹೆಗಡೆ ಸರ್. ಸೊ ಈ ಎಲ್ಲ ಟಾಪ್ ಟೆಕ್ನಿಷಿಯನ್ಸ್ ನನ್ನನ್ನು ಲಾಂಚ್ ಮಾಡಿದ್ದಿತ್ತು ಅದ್ದೂರಿಯಲ್ಲಿ. ಸೊ ಮತ್ತೆ ತಿರ್ಗಾ ನಾವೆಲ್ಲರೂ ಯುನೈಟ್ ಆಗಿ ಇನ್ನೊಂದು ಸಿನಿಮಾ ಮಾಡಿದ್ವಿ, ಅದೇ ಮಾರ್ಟಿನೋ. ಫೈನಲಿ 240 ದಿವಸ ಕಂಪ್ಲೀಟ್ ಆಗಿದೆ. ಸೊ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇದೆ. ನಾವು ಅಂದ್ಕೊಂಡಂಗೆ ಸಿನಿಮಾ ಮಾಡಿದ್ದೀವಿ. ಇನ್ನು ಎಕ್ಸಿಕ್ಯೂಷನ್ ಎಲ್ಲ ಸತ್ಯ ಹೆಗಡೆ ಸರ್ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಎಲ್ಲ ಪ್ಲಾನ್ ಪ್ರಕಾರನೇ ಹೋಯ್ತು. ಅಫ್ಕೋರ್ಸ್ ಒಂಚೂರು ಲೇಟ್ ಆಯ್ತು, ಯಾಕೆಂದರೆ ಲ್ಯಾವಿಶ್ನೆಸ್ಗೋಸ್ಕರ ಒಂಚೂರು ಸ್ಕೇಲ್ಸ್ ಚೂರು ದೊಡ್ಡದಾಗಿ ಮಾಡಬೇಕು ಅನ್ನೋದು ಒಂದು ವಿಷನ್ ಇತ್ತು ಡೈರೆಕ್ಟ್ರಿಗೆ. ಸೊ ಅದಕ್ಕೋಸ್ಕರ ಒಂಚೂರು ಲೇಟ್ ಆಯಿತು. ಬಟ್ ಐ ಆಮ್ ಶ್ಯೂರ್ ಯಾರನ್ನೂ ಡಿಸಪಾಯಿಂಟ್ ಮಾಡಲ್ಲ ಮಾರ್ಟಿನು. ಈ ಸಿನಿಮಾದಲ್ಲಿ ನೀವು ಆಗಲೇ ಕೇಳಿದ್ರಿ ಏನು ಸಿನಿಮಾ ಅಂತ. ಸಿನಿಮಾದಲ್ಲಿ 100% ಒಂದು ಡ್ರಾಮಾ ಇರುತ್ತೆ. ಅಫ್ಕೋರ್ಸ್ ಡ್ರಾಮಾ ಇಲ್ಲದೆ ಬರೀ ಆ್ಯಕ್ಷನ್ ಅಂತೂ ಇರಲ್ಲ. ಒಂದು ಒಳ್ಳೆ ಡ್ರಾಮಾ ಇರೋವಂಥ ಸಿನಿಮಾ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಆಲ್ ಮೈ VIPs. ಯಾಕೆಂದರೆ ಇಷ್ಟು ವರ್ಷ ಆದ್ರೂ ಯಾವಾಗ ಸಿನಿಮಾ ಅಂತ ಕೇಳ್ತಾರಲ್ಲ, ಆ ಕೇಳೋದ್ರಲ್ಲಿ ಒಂದು ಪ್ರೀತಿ ಇದೆ. ನನಗೆ ಬೇಜಾರೇನು ಅಂದರೆ ಅವ್ರಿಗೆ ಆನ್ಸರ್ ಮಾಡೋದಕ್ಕೆ ಆನ್ಸರ್ ಇಲ್ವಲ್ಲ ಅನ್ನೋದು ಒಂದು ಬೇಜಾರಷ್ಟೇ. ಈಗ ಆ್ಯಸ್ ಅನ್ ಆ್ಯಕ್ಟರ್ ನಾವು ಡಬ್ಬಿಂಗ್ ಮಾಡಿದ್ದೀವಿ, ಸಿನಿಮಾ ಮುಗಿಸಿದ್ದೀವಿ. ಇನ್ನೇನಿದ್ರು ಪೋಸ್ಟ್ ಪ್ರೊಡಕ್ಷನ್ ಒಂಚೂರು ಬ್ಯಾಲೆನ್ಸ್ ಇದೆ. ಅದಾಯಿತು ಅಂದರೆ 100% ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ರಿಲೀಸ್ ಮಾಡ್ತೀವಿ. ಏನು ಗುರು ಸ್ವಲ್ಪ ಜೋರಾಗಿ ಕೇಳಿ. ಸ್ಟಾರ್ ನಟರೆಲ್ಲ ವರ್ಷಕ್ಕೆ 2 ಸಿನಿಮಾ ಮಾಡಬೇಕು ಅಂತ ಇದೆ. ಈ ವರ್ಷನೇ ಮಾರ್ಟಿನ್ ರಿಲೀಸ್ ಆಗುತ್ತೆ, ಈ ವರ್ಷನೇ KD ರಿಲೀಸ್ ಆಗುತ್ತೆ. ವರ್ಷಕ್ಕೆ 2 ಸಿನಿಮಾ ಆಯ್ತಲ್ಲ. ಇಲ್ಲ, ಇನ್ನ ಲೇಟ್ ಮಾಡ. ಇಲ್ಲ, ಅದನ್ನೇ ಇನ್ನ ಲೇಟ್ ಆಗಲ್ಲ. ಯಾಕೆಂದ್ರೆ ಆಲ್ಮೋಸ್ಟ್ KD ಫುಲ್ ಕಂಪ್ಲೀಟ್ ಆಗಿದೆ. ಇನ್ನೇನಿದ್ರು ಸಾಂಗ್ಸ್ ಬ್ಯಾಲೆನ್ಸ್ ಇದೆ. ಇನ್ನ ಲೇಟ್ ಮಾಡಕ್ ಹೋಗಲ್ಲ, ಲೈನಪ್ಸ್ ಆಲ್ರೆಡಿ ಇದೆ. ಸಿನಿಮಾ ಇಷ್ಟು ಹ್ಯೂಜ್ ಸ್ಕೇಲ್ ಅಲ್ಲಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ರಲ್ಲ, ಸೊ ಇವ್ರೆ ಟೆಕ್ನಿಷಿಯನ್ಸ್ ಎಫರ್ಟ್ಸ್ ನೋಡಿ ನಿಮಗೆ ಇನ್ನೆಷ್ಟು ಅದು ಸ್ಫೂರ್ತಿ ಆಗ್ತಿತ್ತು, ಇನ್ನೂ ಔಟ್ಪುಟ್ ನಾನು ಚೆನ್ನಾಗಿ ಕೊಡಬೇಕು ಅಂತ. ಯಾಕಂದ್ರೆ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಮತ್ತೆ ಗೇನ್ ಮಾಡ್ಕೊಳ್ಳೋದು, ಲುಕ್ಗಳು ಚೇಂಜ್ ಮಾಡ್ಕೊಳ್ಳೋದೆಲ್ಲ ಆಗ್ತಿತ್ತು. ಟೈಮ್ ಎಡಿಟ್ ಸಿನಿಮಾ ಮಾಡ್ತಿದ್ದೆ. ಮೋಟಿವೇಶನ್ ಅನ್ನೋದು ಎಲ್ಲಿಂದ ಬರುತ್ತೆ ಅಂದ್ರೆ ಸ್ಟಾರ್ ಟೆಕ್ನಿಷಿಯನ್ಸ್, ರವಿ ವರ್ಮಾ ಮಾಸ್ಟರು, ಇಮ್ರಾನ್ ಮಾಸ್ಟರು, ಮುರಳಿ ಮಾಸ್ಟರ್, ಸತ್ಯ, ಇವರೆಲ್ಲ ಸ್ಟಾರ್ ಟೆಕ್ನಿಷಿಯನ್ಸ್. ಬೇರೆ ಸಿನಿಮಾ ಮಾಡ್ತಾ ಇದ್ರು ನಮ್ಮ ಸಿನಿಮಾ ಅಂತ ಹೇಳಿದ ತಕ್ಷಣ ಅವ್ರ ಒಂದು ಕಾಳಜಿ ಇದೆಯಲ್ಲ, ಮತ್ತೆ ಒಂದು ಬ್ರೇಕ್ ತಗೊಂಡು ನಮ್ಮ ಸಿನಿಮಾಗೋಸ್ಕರ ಬಂದು 100% ಕೊಡ್ತಾರಲ್ಲ. ಸೊ ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೇನೋ ಇಲ್ಲ ಅನ್ಸುತ್ತೆ. ಅದೇ ಮೋಟಿವೇಶನು, ಅದೇ ನಮಗೆ ಎಂತೂ ಕೊಡೋದು ಅಂದ್ರೆ ಓಕೆ ಮಾಡಬೇಕು ಅಂತ ಅನ್ಸೋದು. ಅಂಡ್ ನಾವು ಚೆನ್ನಾಗಿದೆ ಅನ್ಕೊಂಡ್ರೆ ಇಲ್ಲ ಇನ್ನೊಂದು ಮಾಡೋಣ ಅಂತ ಟೆಕ್ನಿಷಿಯನ್ಸ್ ಯಾವಾಗ ಕೇಳ್ತಾರೋ 100% ಕೊಡ್ತಾ ಇದಾರೆ ಅಂತ ಅದ್ರ ಅರ್ಥ. ಸೊ ಇದರಲ್ಲಿ ಎಲ್ಲ ಟೆಕ್ನಿಷಿಯನ್ ಮೂವಿ ಇಸ್ ಮಾರ್ಟಿನ್. ಇಟ್ ಈಸ್ ನಾಟ್ ಒನ್ ಮ್ಯಾನ್ ಶೋ, ಇಟ್ ಈಸ್ ಆಲ್ ಟೆಕ್ನಿಷಿಯನ್ಸ್ ಮೂವಿ. ಇನ್ಸಿಡೆಂಟ್ ಬಗ್ಗೆ ಫ್ಲೈಟ್ದು ಏರ್ಲೈನ್ಸ್ ಬಗ್ಗೆ ಹೇಳೋದು ಬೇಡ ಆಕ್ಚುಲಿ. ಅಫ್ಕೋರ್ಸ್ 28 minutes ನಮಗೆ ಇಮ್ರಾನ್ ಮಾಸ್ಟರ್ ಅಲ್ಲಿ ಮಾಸ್ಟರ್ ಕ್ಲಿಯರ್ ಆಗಿ ಹೇಳ್ತಾರೆ. ಒಂಚೂರು ಮುಂದೆ ಬನ್ನಿ ಮಾಸ್ಟರ್. ಇಲ್ಲ, ನೀವು ಹೇಳಿ ಸರ್. ಇಲ್ಲ ಬನ್ನಿ. ಆಕ್ಚುಲಿ ನಾನು ಏನಾಯ್ತು ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಒಂದು ಸೆಂಟೆನ್ಸ್ ಅಲ್ಲಿ ಹೇಳಬೇಕು ಅಂದ್ರೆ, ಮನುಷ್ಯ ಸತ್ ಮೇಲೆ ಅವನ ವ್ಯಾಲ್ಯೂ ಗೊತ್ತಾಗತ್ತೆ ಅಂತ ಹೇಳ್ತಾರಲ್ಲ. ನನ್ನ ಅನುಭವ ಏನು ಅಂದ್ರೆ, ಮನುಷ್ಯ ಸಾಯ್ಬೇಕಾದ್ರೆ ಅವ್ನು ಇಷ್ಟಪಟ್ಟು ಅವ್ರ ವ್ಯಾಲ್ಯೂಸ್ ಎಲ್ಲ ಗೊತ್ತಾಗತ್ತೆ. ಸೊ ಇನ್ನೇನು ಎಂಡ್ ಆಯ್ತು ಅಂದಾಗ ಎಲ್ಲರೂ ನೆನಪಾದ್ರು. ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅಂಕಲ್, ನನ್ನ VIPs, ಸೊ ಸಾಕಷ್ಟು ಜನ ಗುರುಗಳು ಎಲ್ಲರೂ ನೆನಪಾದ್ರು. ಸೊ ಅವ್ರ ವ್ಯಾಲ್ಯೂಸ್ ನನಗೆ ತುಂಬ ಚೆನ್ನಾಗಿ ಗೊತ್ತಾಯಿತು. ಆಲ್ಮೋಸ್ಟ್ ಆಗೋಯ್ತು ನಾವು ಅಂತ ಅನ್ಕೊಂಡಿದ್ವಿ. ಸೊ ಲಕ್ಕಿಲಿ ತಿರ್ಗಾ ರೇಡಾರಿಂದ ಆಚೆ ಹೋಗಿದ್ದಿದ್ದು ವಾಪಸ್ ಬಂದು
ಕಂಟ್ರೋಲ್ ಸಿಕ್ಕಿ ಮಿರಾಕಲ್ ಅಂತ ಹೇಳೋದು.